ಸಾಯ್ರಿ ನನ್ನ ಮಕ್ಕಳ್ರಲ್ಲೇ ಸಾಯ್ರೋ ನೀವು. ನಂದೊಂದು ಫೇವ್ರೆಟ್ ಕ್ಯಾಮ್ರಾ ಗುರು, ಗೋಪ್ರೋ ಹೀರೋ 7. ಅದು ಕಳೆದೋಯ್ತು. ಇದೊಂಥರ ನಿಂಜಾ ಟೈಪ್ ವಾರಿಯರು. ಇದು ಕೋಟ್ ನಾನೇ ಹಾಕ್ಸಿದ್ದು. ಇದು ಕೋಟ್ ಸಾಕಾದ ಇಷ್ಟ ನನಗೆ. ಇದು ಬೇಜಾರಾಗ್ಬಿಟ್ಟಿದ್ದು 11-12 ಸಾವಿರ ರೂಪಾಯಿ. ಇದು WRSಗಿಂತ MRNನೇ ಉದ್ದ ಇದೆ. ಡುಕಾಟಿ ಅವ್ರದೇನೆ ಕಾರ್ಬನ್ ಫೈಬರ್ ಮಡ್ಗಾರ್ಡ್ ಹಾಕಿಸ್ದೆ. ಈ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸೋದಕ್ಕೆ ಅರೌಂಡ್ 13,000 rupees ಖರ್ಚಾಯ್ತು. ಗುಡ್ರು ಅಂತ ಗಾಡಿ ಸರಿಯಾಗಿ ಹೋಗ್ತಾ ಇರಲ್ಲ ಮುಂದೆ. ಹೊಸ ಆಕ್ಷನ್ ಕ್ಯಾಮ್ರಾ ತಗೊಂಡೆ ಗುರು. ನೋಡ್ರಿ, ಇದು Insta360 Ace Pro 2 ಕ್ಯಾಮ್ರಾ. ಇದು ಕ್ಯಾಮ್ರಾ ಬಾಕ್ಸ್ ಅಲ್ಲಿ ಇಲ್ಲ, ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಾಗಿದೆ, ಟೆಸ್ಟು ಮಾಡಿದೆ. ಕ್ಯಾಮ್ರಾ ತೋರಿಸ್ತೀನಿ ತಡೀರಿ. ಇದೇ ನೋಡ್ರಿ ಕ್ಯಾಮ್ರಾ. ಬಾಕ್ಸಲ್ಲಿ ಏನು ಬರುತ್ತೆ ಅಂದರೆ, ಆ್ಯಕ್ಚುಲಿ ಬಾಕ್ಸಲ್ಲಿ ಬರೋದು ಇಷ್ಟು, ಈ ಥರ ಪ್ಲಗ್ ಆ್ಯಂಡ್ ಪ್ಲೇ ಗುರು. ಇದು ಈ ಮ್ಯಾಗ್ನೆಟಿಕ್ ಟೈಪು. ಇದು ಸಾಕಾದ ಇಷ್ಟ ಆಯ್ತು ನನಗೆ. ನೋಡ್ರಿ, ಇದು ಮಸ್ತಾಗಿದೆ ಅಲ್ಲ. ಇದು DJI Osmo ಇದೆ. ಅದನ್ನ ಯಾಕೆ ತೊಗೊಂಡಿಲ್ಲ, ಇದನ್ನ ಯಾಕೆ ತೊಗೊಂಡೆ ಅಂತ ನಿಮ್ಗೆ ಒಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಇದು ಸಾಕಾದ ಇಷ್ಟ ಆಯಿತು. ಇದ್ರ ಜೊತೆ ಒಂದು ಬ್ಯಾಟ್ರಿ ಬರುತ್ತೆ, ಒಟ್ಟು 2 ಬ್ಯಾಟ್ರಿ. ಇದರಲ್ಲಿ ಒಂದಿರುತ್ತೆ, ಇದೊಂದು ಬ್ಯಾಟ್ರಿ ಬರುತ್ತೆ. ಮೆಮರಿ ಕಾರ್ಡ್ ನಾವೇ ಹಾಕೋಬೇಕು. ಇದೇನೋ ಇದು ಹೊಸಾದ್ ಕೊಟ್ಟಿದ್ದಾರೆ. ಇದ್ರದ್ದು ಪ್ರೀವಿಯಸ್ ವರ್ಷನಲ್ಲಿ ಇದಿರಲಿಲ್ಲ. ಇದು ವಿಂಡ್ ಕ್ಯಾನ್ಸಲೇಷನ್ ಟೈಪ್ ಇದೇನೋ ಕೊಟ್ಟಿದ್ದಾರೆ ಇಲ್ಲಿ. ಇದು ಆಮೇಲೆ ಇನ್ನೊಂದೇನೋ ಹೇಳಿದ್ರು, ಈ ಲೆನ್ಸು ಏನಂದರೆ ಇವಾಗ ಹೊಡೆದೋಯ್ತು ಅಂದರೆ ಇದನ್ನು ಆರಾಮಾಗಿ ರೀಪ್ಲೇಸ್ ಮಾಡ್ಕೊಬೋದಂತೆ. ಸುಮ್ಮನೆ ಹಾಗೆ ತೆಗ್ಬಿಟ್ಟು ನೋಡ್ರಿ, ಈ ಥರ ತೆಗ್ಬಿಟ್ಟು ಲೆನ್ಸ್ ಅಂದರೆ ಈ ಒಳಗಡೆ ಇರೋದು ಆ್ಯಕ್ಚುಲ್ ಲೆನ್ಸು, ಅದ್ರ ಮೇಲ್ಗಡೆ ಲೆನ್ಸ್ ಕವರು. ಬೇಸಿಕಲಿ ಏನಾಗುತ್ತೆ ಅಂದರೆ, ಆ್ಯಕ್ಷನ್ ಕ್ಯಾಮ್ರಲ್ಲಿ ಇದೇ ಫಸ್ಟು ಸ್ಕ್ರ್ಯಾಚ್ ಆಗೋದು, ಏನಾದ್ರು ಕಲ್ಲು ಹೊಡೆದೋಗೋದು ಅದೆಲ್ಲ ಆಗುತ್ತಲ್ಲ, ಅದಕ್ಕೆ ಈಸಿ ಮಾಡಿಬಿಟ್ಟಿದ್ದಾರೆ. ಇದನ್ನು ಹಾಗೆ ನೀವು ಎಕ್ಸ್ಚೇಂಜ್ ಮಾಡ್ಕೊಬೋದು. ನೋಡಿ, ಹಾಕೋದು ಈಸಿ. ಇವಾಗ ಈ ಕ್ಯಾಮ್ರಾ ಜೊತೆ ಆಕ್ಸೆಸರೀಸ್ ತೊಗೊಂಡೆ ಒಂದಷ್ಟು. 2 ಎಕ್ಸ್ಟ್ರಾ ಬ್ಯಾಟ್ರಿ, ಆಮೇಲೆ ಇದೊಂದು ಚಾರ್ಜಿಂಗ್ ಹಬ್ಬು, 3 ಬ್ಯಾಟ್ರಿ ಒಂದೇ ಸರಿ ಚಾರ್ಜ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ತೊಗೊಂಡೆ, ಇದು ಮ್ಯಾಗ್ನೆಟಿಕ್ ಮೌಂಟು. ಇದು ಬಂದ್ಬಿಟ್ಟು ಬಾಕ್ಸಲ್ಲಿ ಬರೋದು. ಇದು ಯಾವುದೋ ಒಂದು ಕಂಪ್ನಿದು ಆನ್ಲೈನ್ ತೊಗೊಂಡೆ ಅಮೆಝಾನಲ್ಲಿ. ಇರಲಿ ಅಂತ, ಅಕಸ್ಮಾತ್ ಏನಾದ್ರು ಹೊಡೆಗಿಡೋದ್ರೆ ಎಲ್ಲರೂ ಟ್ರಿಪ್ಗೆ ಹೋದಾಗ ಇದನ್ನು ಯೂಸ್ ಮಾಡೋದಕ್ಕೋಸ್ಕರ ಇನ್ನೊಂದು ಮೌಂಟ್ ತೊಗೊಂಡೆ. ಸಾರ್ಟೆಡ್. ಈಗ ಒಳ್ಳೆ ಆ್ಯಕ್ಷನ್ ಕ್ಯಾಮ್ರಾ ನೋಡಿ, ಅದು ಆಫ್ಟರ್ ಮಾರ್ಕೆಟ್ದು ಅಷ್ಟು ಪರ್ಫೆಕ್ಟ್ ಇಲ್ಲ. ಇದು ನೋಡಿ, ಇದು ಎಷ್ಟು ಪರ್ಫೆಕ್ಟ್ ಇದೆ. ಕಂಪ್ನಿಯವ್ರದ್ದು ಪ್ಲಗ್ ಆ್ಯಂಡ್ ಪ್ಲೇಸ್ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟೇ ಬ್ರ್ಯಾಂಡ್ದೆ ನೋಡಿ. ಇದು ಬರೋದೇ ಇಲ್ಲ ಈ ಥರ. ಇದು ಇದೆಯಲ್ಲ, ಇದರಲ್ಲಿ ಏನು ಅಡ್ವಾಂಟೇಜ್ ಏನಂದರೆ, ಪ್ಲಗ್ ಆ್ಯಂಡ್ ಪ್ಲೇ. ಹೆಲ್ಮೆಟಲ್ಲಿ ಈ ಥರ ಮೌಂಟ್ ಆಗಿರುತ್ತಲ್ಲ, ಇಲ್ಲಿ ಚಿನ್ ಮೌಂಟಲ್ಲಿ ಆರಾಮಾಗಿ ಕ್ಯಾಮ್ರಾ ಆಚೆ ತೆಗ್ಬಿಟ್ಟು ಬ್ಯಾಟ್ರಿ ಲೋ ಆದಾಗ ಹಾಗೇನೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಬೋದು. ಮುಂಚೆ ಗೋಪ್ರೋದು ಹೇಗೆ ಅಂದರೆ, ತಿರುಗಿಸ್ಕೊಂಡು ತೆಗೆದು ಮತ್ತೆ ಅದೆಲ್ಲ ತಲೆನೋವಿದೆ. ಆಮೇಲೆ ಇದ್ರದ್ದು ಇನ್ನೊಂದು ಫೀಚರ್ ಹೇಳಿದೆ ಬರ್ತದೆ ನೋಡಿರಿ, ಈ ಥರ ಫ್ಲಿಪ್ ಸ್ಕ್ರೀನ್ ಇದೆ. ಮಸ್ತಲ್ಲ ಈ ಥರ ವ್ಲಾಗ್ ಮಾಡೋದಕ್ಕೆಲ್ಲ. ಈ ಫ್ಲಿಪ್ ಸ್ಕ್ರೀನು ಗೋಪ್ರಲ್ಲೂ ಇಲ್ಲ, DJI Osmo ಇಲ್ಲ ಅಲ್ಲ, ಸಕ್ಕತ್ತಾಗಿದೆ ಇದು. ಇದ್ರದ್ದು ಇನ್ನೊಂದು ಮೇನ್ ಫೀಚರ್ ನಿಮಗೂ ಇನ್ನೊಂದು ಹೇಳ್ಬಿಡ್ತೀನಿ ಹೋಗೋಕ್ಕಿಂತ ಮುಂಚೆ. ಫಸ್ಟ್ ಹೆಲ್ಮೆಟ್ ತರ್ತೀನಿ. ಈ ಹೆಲ್ಮೆಟ್ ಇದೆಯಲ್ಲ, ಇದು ಹೆಲ್ಮೆಟಲ್ಲಿ ನಾನು ಹತ್ರ ಆಲ್ರೆಡಿ ಇಂಟರ್ಕಾಮ್ನ ಕನೆಕ್ಟ್ ಮಾಡಿದ್ದೀನಿ. ಇದು ಕಾರ್ಡೋ ಇಂಟರ್ಕಾಮ್, ಓಕೆನಾ. ಈ ಕಾರ್ಡೋ ಇಂಟರ್ಕಾಮ್ಗೆ ಇದು ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ ಬ್ಲೂಟೂತಿಂದ. ಗೋಪ್ರೋನು ಕನೆಕ್ಟ್ ಆಗಲ್ಲ, ಆಸ್ಮೋನು ಕನೆಕ್ಟ್ ಆಗಲ್ಲ ಅನ್ಕೊಂತೀನಿ ಯಾವ ಇಂಟರ್ಕಾಮ್ಗೂ. ಇದು ಮಾತ್ರ ಇಂಟರ್ಕಾಮ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಇದಕ್ಕೆ ಯಾವ ಎಕ್ಸ್ಟರ್ನಲ್ ಅಡಾಪ್ಟರು ಬೇಕಾಗಿಲ್ಲ, ಬೇರೆ ಕೇಸು ಬೇಕಿಲ್ಲ. ಗೋಪ್ರೋದು ಏನು ಸೆಟಪ್ ಅಂತ ಒಂದ್ಸರಿ ತೋರಿಸ್ತೀನಿ ನೋಡ್ರಿ. ಈ ಗೋಪ್ರೋ ಸೆಟಪ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂದರೆ, ಇಲ್ಲಿ ಇದು ನೋಡ್ರಿ ಸೈಜ್ ಡಿಫ್ರೆನ್ಸು. ಇದೊಂದು ಸ್ವಲ್ಪ ಕಮ್ಮಿ ತೂಕ, ಇದು ಸ್ವಲ್ಪ ಜಾಸ್ತಿ ತೂಕ. ಏನಕ್ಕಂದರೆ ಇದೊಂದು ಎಕ್ಸ್ಟರ್ನಲ್ ಮೈಕ್ ಅಡಾಪ್ಟರ್. ಇದೇ ಒಂದು 4,500 ಸಾವಿರ ಆಗುತ್ತೆ. ಅದನ್ನ ಕುಣಿಸೋದಕ್ಕೆ ಅಂತ ಇದೊಂದು ಯಾವುದೋ ಕೇಸ್, ಉಲಾನ್ಸಿ ಕೇಸ್ ತೊಗೋಬೇಕು. ಅದರೊಳಗೆ ಗೋಪ್ರೋ ಹಾಕಬೇಕು, ಬ್ಯಾಟ್ರಿ ತೆಗಿಯೋಕ್ಕೆ ಹಿಂಗೆ ಒದ್ದಾಟ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಎಷ್ಟೊಂದು ಪೋರ್ಟ್ಸು ಎಕ್ಸ್ಪೋಸ್ ಆಗಿದೆ. ಮಳೆ ಬಂದಾಗಲೆಲ್ಲ ನಾವು ವ್ಲಾಗ್ ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ. ಎಷ್ಟೊಂದು ಜನ ಏನು ಮಾಡ್ತಾರೆ, ಇದಕ್ಕೇನೋ ಗಮ್ಮೆಲ್ಲ ಹಾಕ್ಕೊಂಡು ಏನೋ ಮಾಡ್ತಾರೆ. ಅದು ನನಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲವೇ ಇಲ್ಲ. ಅದರಿಂದ ಇದೇನಾಗುತ್ತೆ ಅಂದರೆ, ನೀರಲ್ಲಿ ಮಳೆಯಲ್ಲಿ ನೋಡಿ ಇಲ್ಲೆಲ್ಲ ಪೋರ್ಟ್ಸ್ ಎಕ್ಸ್ಪೋಸ್ ಆಗಿದೆ. ತಲೆನೋವು, ಮಳೆಯೆಲ್ಲ ಬ್ಲಾಗ್ ಮಾಡೋಕ್ಕಲ್ಲ. ಮಳೆಯಲ್ಲಿ ಎಷ್ಟೊಂದೆಲ್ಲ ಸ್ಟೋರೀಸ್ ಇದೆ ನಮ್ಮದು. ಆ್ಯಕ್ಚುಲಿ ಲದಾಖಿಂದ ಬರಬೇಕಾದ್ರೆ ಎಷ್ಟೊಂದು ಸರಿ ನಾನು ರೈಡ್ ಹೋದಾಗಲೆಲ್ಲ ಮಳೇಲಿ ಸಿಗಾಕೊಂತೀನಿ. ನೈಟ್ ಹೊತ್ತು ಸಕ್ಕತ್ತಾಗಿರೋ ಸ್ಟೋರೀಸ್ ಎಲ್ಲ ನಾನು ವ್ಲಾಗೇ ಮಾಡಿಲ್ಲ. ಏನಕ್ಕಂದರೆ ಮಳೇಲಿ ಯಾರಿಗೂ ಒದ್ದಾಟ ಅಂತ ತೆಗೆದು ಬ್ಯಾಗಲ್ಲಿ ಇಟ್ಬಿಡ್ತೀನಿ. ಇವಾಗ ಇದ್ರ ಜೊತೆ ಮಳೆದು ವ್ಲಾಗ್ ಮಾಡ್ಬೋದು. ಅವೆಲ್ಲ ಹೇಳಿದ್ನಲ್ಲ ನೋಡಿ, ಎಲ್ಲ ಪೋರ್ಟ್ಸ್ ಕ್ಲೋಸ್ ಆಗಿದೆ. ಇದಕ್ಕೇನು ಎಕ್ಸ್ಟರ್ನಲ್ ಅದು ಇದು ಏನು ಬೇಕಿಲ್ಲ. ಮೈಕು ಸೀದಾ ಈ ಇಂಟರ್ಕಾಮ್ ಜೊತೆ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ವಾಯ್ಸು ತುಂಬ ಕ್ಲಿಯರಾಗಿ ರೆಕಾರ್ಡ್ ಆಗುತ್ತೆ.
ಮೇನ್ ಬೇಕಿರೋದು ಆಡಿಯೋ ಅಲ್ಲ, ಆಡಿಯೋ ಪ್ರಾಪರಾಗಿ ರೆಕಾರ್ಡ್ ಆಗುತ್ತೆ. ಈಗ ಯಾವ ಸಿಚುವೇಶನಲ್ಲೂ ಮಳೆ ಬರಲಿ, ಶಿಡ್ಲೋಡಿಲಿ, ಏನೇ ಇರಲಿ ಆರಾಮ್ಸೆ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೋದು ನಾನು. ಅದೊಂದು ಆ್ಯಡೆಡ್ ಅಡ್ವಾಂಟೇಜು. ಅದಕ್ಕೋಸ್ಕರನೇ ಇದನ್ನು ತೊಗೊಂಡಿದ್ದು ನಾನು. ವೆಯ್ಟು ಕಮ್ಮಿ ಆಗುತ್ತೆ, ಸಿಂಪಲಿಸ್ಟಿಕ್ ಸೆಟಪ್ಪು. ಮತ್ತು ನೈಟ್ ಹೊತ್ತಂತೂ ಇದ್ರದ್ದು ಕ್ಲಾರಿಟಿ ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ. ಆ ಪ್ಯೂರ್ ವಿಡಿಯೋ ಅಂತ ಒಂದು ಆಪ್ಷನ್ ಬರ್ತಿದ್ರಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೈಟ್ ಹೊತ್ತು ತುಂಬ ಕ್ಲಾರಿಟಿ ಚೆನ್ನಾಗಿ ಕಾಣುತ್ತೆ. ಇದು ಚೆನ್ನಾಗಿದೆ, ಆದರೆ ಇದನ್ನು ಬೆಟರ್ ಇದೆ ನೈಟ್ಗೆ. ಅದ್ರ ಜೊತೆಗೆ ಇನ್ನೊಂದು ಆಕ್ಸೆಸರಿ ಇದೆ, ಅದನ್ನು ತೋರಿಸೋದೇ ಮಾಡ್ತದೆ. ಒಂದು ಸೆಕೆಂಡ್ ತೋರಿಸ್ತೀನಿ ತಗೊಳ್ಳಿ. ಇದೇ ಆಕ್ಸೆಸರಿ. ಇದು ಬಂದುಬಿಟ್ಟು ಇವಾಗ ನಿಮಗೆ ಎಕ್ಸ್ಟರ್ನಲ್ ಮೈಕ್ನ ಹಾಕಬೇಕು ಅಂದರೆ ಇದಕ್ಕೆ ಹಾಕೋದಲ್ಲ, ಏನು ಸಿಂಪಲ್ಲು. ಇದು ಇದೆಯಲ್ಲ, ಇದನ್ನು ತೆಗೆಯೋದು, ಇದನ್ನು ಚುಚ್ಚೋದು ಅಷ್ಟೇ, ಮ್ಯಾಟ್ರ್ ಕ್ಲೋಸು. ನೋಡ್ರಿ ಎಷ್ಟು ಚಿಕ್ಕದಾಗಿದೆ ಅಲ್ಲ, ಚಿಕ್ಕದಾಗಿದೆ. ಇದು ನೋಡಿ, ಇದು ಎಷ್ಟು ದಪ್ಪ ಇದೆ. ಇದು ಇಲ್ಲಿಂದ ಇಲ್ಲಿವರೆಗೂ ಬರುತ್ತಿದೆಯೋ ಮೈಕ್ ಅಡಾಪ್ಟರು. ಈ ಮೈಕ್ ಅಡಾಪ್ಟರು 10 ಗ್ರಾಮು ಇಲ್ಲ, ಇದು ತೂಕ ಇದೆ. ಇದಕ್ಕೆ ಬೇರೆ ಇನ್ನೊಂದು ಉಲಾಂಜಿ ಈ ಥರ ಕೇಸು ಕುಡ್ಸೋದಕ್ಕೆ ಅದೆಲ್ಲ ಬೇಕಾಗಿಲ್ಲ. ಇಲ್ಲಿಗೆ ಡೈರೆಕ್ಟಾಗಿ ಮೈಕ್ ಹೋಗುತ್ತೆ. ಅಂದರೆ ಇದ್ರ ಸೆಟಪ್ ಎಲ್ಲ ನನಗೆ ಸಖತ್ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ಆಮೇಲೆ ಇದು ವರ್ಟಿಕಲ್ ಈಗೂ ಮಾಡ್ಬೋದು. ಇದಕ್ಕೊಂದು ಮೌಂಟ್ ಬರುತ್ತೆ, ತೊಗೊಂಡಿಲ್ಲ ನಾನು. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಆ ಮೌಂಟಲ್ಲಿ ಇಲ್ಲಿ ಬರುತ್ತೆ, ಇಲ್ಲಿ ಕುಂಡಿಸ್ಬೋದು. ಹೀಗೆ ಈ ಥರ ವರ್ಟಿಕಲ್ ಶೂಟ್ ಏನೋ ಅಷ್ಟು ಮಾಡೋದಿಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದು. ಇದು ಕಾಸ್ಟ್ ಬಂದು 40,000 ಮೇಲಿದೆ. ಈ ಬ್ಯಾಟ್ರಿಗಳು ಇದು ಎಲ್ಲ ಸೇರಿ ಆಲ್ಮೋಸ್ಟ್ 55,000 ಮೇಲೆ ಆಗಿರ್ಬೋದು ಹತ್ತತ್ರ. ಏನಕ್ಕೆ ಇದನ್ನು ತೊಗೊಂಡೆ ಅಂದರೆ, ನಂದೊಂದು ಫೇವ್ರೆಟ್ ಕ್ಯಾಮ್ರಾ ಗೋಪ್ರೋ ಹೀರೋ 7 ಅದು ಕಳೆದೋಯ್ತು ಲದಾಖ್ ಟ್ರಿಪ್ನಲ್ಲಿ. ಅದೇನಕ್ಕೆ ಕಳೆದೋಯ್ತು, ಹೆಂಗೆ ಕಳೆದೋಯ್ತು, ಅದ್ರದ್ದೊಂದು ಸ್ಟೋರಿಗಳೇ ಇದೆ. ಆ ವಿಡಿಯೋ ತುಂಬ ಲಾಂಗ್ ಟೈಮ್ ಇಂದ ಪೆಂಡಿಂಗ್ ಇದೆ, ತುಂಬ ಜನ ಕೇಳ್ತಾ ಇದ್ರೆ. ಅದನ್ನು ಮಾಡ್ತೀನಿ ಇಷ್ಟರಲ್ಲೇ. ಅದ್ರ ಜೊತೆಗೆ ನಂದು ಫೈಟರ್ ಜೆಟ್ಗೆ ಒಂದಷ್ಟು ಅಪ್ಗ್ರೇಡ್ಸ್ ಮಾಡಿದ್ದೀನಿ. ಅದನ್ನು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಏನು ಅಪ್ಗ್ರೇಡ್ ಮಾಡಿದೆ ಅಂತ. ಸರಿಯಾಗಿ ಬಿಲ್ಗಳು ಬಂದಿದೆ ಸರ್ವಿಸ್ ಸೆಂಟರ್ ತೊಗೊಂಡ್ರೆ ಸಾಕು, ಹೆವಿ ಬಿಲ್ಗಳು ಬರುತ್ತೆ. ರೀಸೆಂಟಾಗಿ ನಾನು ಒಂದು WRS ವಿಂಡ್ಶೀಲ್ಡ್ ತೊಗೊಂಡೆ ನಂದು ಡುಕಾಟಿಗೆ. ಹೊಸದಿದು, ಬ್ರ್ಯಾಂಡ್ ನ್ಯೂ, ಮಿನಾಜ್ ದ ಮೋಟರ್ ಕಲ್ಚರ್ ಸ್ಟೋರಿಂದ ತರಿಸಿದ್ದು. ಇದು ಬಂದು ಸ್ಟಾಕ್ ವಿಂಡ್ಶೀಲ್ಡ್ ಹಂಗೆ ಇದೆ ಅಲ್ಲೇ. ಇದು ಬ್ರ್ಯಾಂಡ್ ನ್ಯೂ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಾನು ಇದು ತುಂಬ ಉದ್ದ ಇದೆ ಅಂತ ತರಿಸ್ಕೊಂಡೆ. ನಂದು MRI ವಿಂಡ್ಶೀಲ್ಡ್ ಇರೋದು. ಬನ್ನಿ ಕೆಳಗಡೆ ಹೋಗೋಣ. ಇಲ್ಲಿದೆ ನೋಡ್ರಿ ಫೈಟರ್ ಜೆಟ್. ಇವಾಗ ಇರೋದು ಇದು MRI, ಓಕೆನಾ. MRIನೂ ಸೂಪರ್ ಇದೆ. ನಾನು ಇದಕ್ಕಿಂತ ನನಗೆ ಇನ್ನೂ ಜಾಸ್ತಿ ಲೆಂತ್ ಇರೋದು ಬೇಕಿತ್ತು. ನಾನೇನು ಅಂದ್ಕೊಂಡೆ WRS ತುಂಬ ಉದ್ದ ಇರುತ್ತೆ ಅಂದ್ಕೊಂಡು ತರಿಸಿದ್ರೆ, ನೋಡಿ ಅದ್ರ ಮೇಲೆ ಇಡ್ತೀನಿ ಕರೆಕ್ಟಾಗಿ. WRSಗಿಂತ MRIನೇ ಉದ್ದ ಇದೆ. ನನಗೆ ಇನ್ನೊಂದು ಸ್ವಲ್ಪ ವಿಂಡ್ ಪ್ರೊಟೆಕ್ಷನ್ ಬೇಕಿತ್ತು. ಬೇಜಾರಾಗ್ಬಿಟ್ಟಿದ್ದು. 11-12 ರೂಪಾಯಿ ಇದು. WRS ವಿಂಡ್ಶೀಲ್ಡ್ ಇದೆಯಲ್ಲ, ಇದೇ ಆ್ಯಕ್ಚುಲಿ ತುಂಬ ಪಾಪ್ಯುಲರು. ಇದು WSBK ಸೂಪರ್ ಬೈಕ್ ಚಾಂಪಿಯನ್ಶಿಪ್ಪಲ್ಲೆಲ್ಲನೂ ಯೂಸ್ ಮಾಡ್ತಾರೆ. MRIನೂ ಚೆನ್ನಾಗಿದೆ. ಇನ್ನೂ ಹೈಟ್ ಇದ್ದಷ್ಟು ನನಗೆ ವಿಂಡ್ ಪ್ರೊಟೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ತರಿಸಿದೆ. ಇದು ಸೇಲ್ ಮಾಡ್ತಾ ಇದ್ದೀನಿ. ಇದು ಬ್ರ್ಯಾಂಡ್ ನ್ಯೂ. ಯಾರಿಗಾರು ಬೇಕಿದ್ರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿರಿ. ನಾನು ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನಿಮ್ಗೆ ಕೊಟ್ಬಿಡ್ತೀನಿ. ಇವಾಗ ಉದ್ದ ಇರೋ ವಿಂಡ್ಶೀಲ್ಡ್ ಯಾವುದಪ್ಪ ಅಂತ ತುಂಬ ರಿಸರ್ಚ್ ಮಾಡ್ತಿದ್ದೆ. ಕೊನೆಗೆ ನನಗೆ ಒಂದೇ ಆಪ್ಷನ್ ಇರೋದು, ಅದು ಬಂದ್ಬಿಟ್ಟು ಡುಕಾಟಿ ಅವ್ರದ್ದೇ ಆಕ್ಸೆಸರಿ ಇದೆ ವಿಂಡ್ಶೀಲ್ಡು. ಅದು ಲೆಂತ್ ತುಂಬ ಚೆನ್ನಾಗಿದೆ, ಅದನ್ನೇ ತರಿಸ್ಬೇಕು. ಆದರೆ 22,000 ರೂಪಾಯಿ. ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗೋಯ್ತು. ಅದು ಅಷ್ಟೊಂದು ದುಡ್ಡು ಹಾಕ್ಬೇಕಾ ಅನ್ಸುತ್ತೆ. ನೋಡೋಣ, ಇವಾಗ ಇರೋದಲ್ಲೇ ಜೀವನ ಮಾಡೋಣ. ಸ್ವಲ್ಪ ದಿವಸದಿಂದ ಖರ್ಚುಗಳು ಜಾಸ್ತಿ ಆಗಿಬಿಟ್ಟಿದೆ. ಕ್ಯಾಮ್ರಾ, ಗಾಡಿ ಖರ್ಚು, ಇದು ಎಲ್ಲನೂ. ಅದ್ರ ಜೊತೆಗೆ ಇದೊಂದು ಕಸ್ಟಮೈಸ್ಡ್ ಹುಡಿ ತರಿಸ್ದೆ. ಇದು ನಿಮಗೂ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಯಾರು ಮಾಡಿದ್ದಾರೆ ಅವ್ರ ಹತ್ರ ನೀವು ರೀಚ್ ಔಟ್ ಆಗ್ಬೋದು. ಇದು ಆ್ಯಕ್ಚುಲಿ ಈ ಡಿಸೈನು ತುಂಬ ಇಷ್ಟ ಆಯ್ತು ನನಗೆ. ಇದು ಯಾರೋ ಒಂದು ಫಾರಿನರ್, ಒಬ್ಬ ಮೋಟೋ ವ್ಲಾಗರ್ ಯಾರೋ ಒಂದು ರೀಲಲ್ಲಿ ನೋಡಿದ್ದೆ, ಅದೇ ಥರ ಸಿಮಿಲರ್ ಇದೆ. ಇದು ಒಂದು ಸ್ವಲ್ಪ ಥೀಮ್ನ ನಾವು ಎತ್ಕೊಂಡ್ವಿ ಅವರಿಂದ. ನನಗೆ ಸಾಕಾದ ಇಷ್ಟ ಆಯಿತು. ಇದೊಂಥರ ನಿಂಜಾ ಟೈಪ್ ವಾರಿಯರು. ಇದು ಕೋಟ್ ನಾನೇ ಹಾಕ್ಸಿದ್ದು. ಇದು ಕೋಟ್ ಸಾಕಾದ ಇಷ್ಟ ನನಗೆ. ಇದು ಫ್ಲೋಟ್ ಲೈಕ್ ಎ ಬಟರ್ಫ್ಲೈ, ಸ್ಟಿಂಗ್ ಲೈಕ್ ಎ ಬೀ, ಯುವರ್ ಹ್ಯಾಂಡ್ಸ್ ಕಾಂಟ್ ಮೂವ್, ಯುವರ್ ಐಸ್ ಕಾಂಟ್ ಸಿ. ಇದು ಮೊಹಮ್ಮದ್ ಅಲಿ ಅವ್ರದ್ದು ಕೋಟ್, ಬಾಕ್ಸರ್ ಮೊಹಮ್ಮದ್ ಅಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನೋಡ್ರಿ ಈ ಥರ ಇದೆ ಡಿಸೈನ್. ಹೇಗೆ ಅನಿಸ್ತು ನಿಮಗೆ ಕಮೆಂಟ್ಸಲ್ಲಿ ಹೇಳ್ರಿ. ಹುಡಿ ಈ ಥರ ಇದೆ. ಫ್ರಂಟ್ ಡಿಸೈನು ನಾನೇ ಒಂದು ಕೊಟ್ಟೆ, ಏನೋ ಒಂದು ಅನ್ನಿಸ್ತು ನಿಂಜಾ ಟೈಪು. ನೋಡ್ರಿ ಫ್ರಂಟಲ್ಲಿ ಈ ಥರ ಬರುತ್ತೆ ಎದೆ ಮೇಲೆ. ಇದನ್ನು ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡಬೇಕಾಗಿತ್ತೇನೋ ಗೊತ್ತಿಲ್ಲ. ಹುಡಿ ಫಿಟ್ಟಿಂಗು ಸಖತ್ತಾಗಿದೆ. ಬ್ಯಾಕ್ ಸೈಡಿಂದ ಅದು ಹೇಗೆ ಕಾಣುತ್ತೆ ಹುಡಿ, ಅದು ಫೋಟೋ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೇಟಸಲ್ಲಿ ಹಾಕಿದ್ದೆ, ಎಷ್ಟೊಂದು ಜನ ನೋಡಿರ್ತೀರಾ. ಅಂದ್ರೂ ಸೈಡಲ್ಲಿ ಫೋಟೋ ಹಾಕ್ತೀನಿ, ನೋಡ್ರಿ ಯಾವ ಥರ ಇದನ್ಬಿಟ್ಟು. ಚೆನ್ನಾಗಿದೆ, ನಂಗೆ ಸಾಕಾದ ಇಷ್ಟ ಆಯಿತು ಇದ್ರ ಲುಕ್ಕು. ಇವಾಗ ಇದನ್ನ ಎತ್ಕೊಂಡು ಮೋಟೋ ಬ್ಲಾಗ್ ಮಾಡ್ತಾ ಸ್ಪೀಡ್ 400 ಗಾಡಿನ ರಿವ್ಯೂ ಮಾಡೋಣ ಬನ್ರಿ. ಫೈಟರ್ ಜೆಟ್ಗೆ ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡಿಸಿ ಹೊಸ ಇಂಜಿನ್ ಆಯಿಲ್ ಹಾಕ್ಸ್ದೆ. 6,000-7,000 ಕಿಲೋಮೀಟರ್ ಹೊಡಿಲ್ಲ, ಆದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಬಿಟ್ಟೆ. ಯಾಕಂದರೆ ಪೀಕ್ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಇಂಥ ಗಾಡಿಗಳಲ್ಲಿ 5,000-6,000ಕ್ಕೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಅದು ನನ್ನ ಥಾಟ್ ಪ್ರೊಸೆಸ್ಸು, ನಾನು ಹಾಗೆ ಮಾಡಿಸೋದು. ನನಗೆ ಅವಲೇ ಸಮಾಧಾನ. ಅದ್ರ ಜೊತೆಗೆ ಇಲ್ಲಿ ನೋಡ್ರಿ, ಇದು
ಡುಕಾಟಿ ಅವ್ರದ್ದೇನೆ ಕಾರ್ಬನ್ ಫೈಬರ್ ಮಡ್ ಗಾರ್ಡ್ ಹಾಕಿಸ್ದೆ. ಇದು ಬಂದು ಡುಕಾಟಿ ಅವ್ರದ್ದೇನೆ 50,000 ಹತ್ರ ಆಗ್ತದೆ. ಈ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಸೋದಕ್ಕೆ ಅರೌಂಡ್ 13,000 ರೂಪೀಸ್ ಖರ್ಚಾಯ್ತು. ಆನೆ ಸಾಕ್ದಂಗೆ ಗಾಡಿಗಳೆಲ್ಲ ಏನು ಮಾಡೋಕ್ಕಾಗಲ್ಲ. ತುಂಬ ಖರ್ಚುಗಳು ಆಗ್ಬಿಟ್ಟಿದೆ ಈ ಮಂತು. ಇವಾಗ ಈ ಸ್ಪೀಡ್ 400ನ ರಿವ್ಯೂ ಮಾಡೋಣ. ಕೊಚ್ಚಾಗ್ಬಿಡೈತೆ ಗುರು, ಎಲ್ಲ ನೀಟ್ ಕ್ಲೀನ್ ಮಾಡಿ ಇಟ್ಟಿದ್ದೆ, ಚೈನ್ ಲೂಬ್ ಎಲ್ಲ ಹೊಡೆದು ಎಲ್ಲ ಗಲೀಜಾಗ್ಬಿಡೈತೆ. ಎಲ್ಲಿ ನೆನ್ನೆ ಮೊನ್ನೆಯಿಂದ ಮಳೆ ಚೆಚ್ತಾಯ್ತಲ್ಲ ಬೆಂಗಳೂರಿನಲ್ಲಿ, ಸಿಗಾಕೊಂಬಿಟ್ಟೆ. ಗಬ್ಬೆದೋಯ್ತು ಗಾಡಿ, ನಾನು ಗಬ್ಬೆದೋದೆ ನೆಂದಿ. ಚೆನ್ನಾಗಿ ಮಳೆ ಚೆಚ್ಚೋ ಲಕ್ಷಣಗಳು ಕಾಣ್ತಾ ಇದೆ, ಮೋಡ ಕವಿದ ವಾತಾವರಣ. ಮಳೆ ಬರೋದ್ರೊಳಗಡೆ ವಿಡಿಯೋ ಆದರೆ ಸಾಕು. 3 ಅಡಿ ನೀರಲ್ಲೆಲ್ಲ ಈಜ್ಕೊಂಡು ಹೋಗಿದ್ದೀನಿ ಗಾಡಿನಲ್ಲಿ ನಾನು, ಆ ಲೆವೆಲಿಗೆ ಮಳೆ. ಏನಪ್ಪ ವಾಟರ್ ಲಾಗಿಂಗ್ ಇಶ್ಯೂಸ್ ಬೆಂಗಳೂರಿನಲ್ಲಿ. ಏನು ನಮ್ಮ ಪೊಲಿಟಿಷಿಯನ್ಸು, ನಮ್ಮ BBMP, ನಮ್ಮ ಗೌರ್ಮೆಂಟ್ ಏನು ಮಾಡ್ತಾವ್ರೆ, ದುಡ್ಡು ತಿಂದು ತೇಗ್ತಾವ್ರೆ. ಟ್ಯಾಕ್ಸ್ ಕಟ್ ಸಾಯ್ರಿ ನನ್ನ ಮಕ್ಕಳ್ರಲ್ಲೇ, ಸಾಯ್ರೋ ನೀವು. ಮೇಲ್ಗಡೆ ಕಂಬ ಮೇಲ್ಗಡೆ ಇಂಟರ್ನ್ಯಾಷನಲ್ ಲೆವೆಲ್, ಹೈ ಲೆವೆಲ್ ಕ್ಯಾಮ್ರಾಸ್ ಹಾಕ್ಸ್ತೀವಿ ನಾವು. ಸೂಪರಾಗಿ ನಿಮ್ಮ ಫೋಟೋ ನಿಮ್ಮ ಐಫೋನ್ ಮೊಬೈಲ್ ಸೆಲ್ಫಿಲೂ ಬರಬಾರ್ದು, ಅಷ್ಟು ಚೆನ್ನಾಗಿ ನಿಮ್ಮದು ಫೋಟೋ ಕ್ಯಾಪ್ಚರ್ ಆಗಬೇಕು. ಓಕೆನಾ? ನೀವೇನಾರು ಸಿಗ್ನಲ್ ಜಂಪ್ ಮಾಡಿದ್ರೆ, ಏನಾರು ಆ ಕಡೆ ಈ ಕಡೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ. ಆದರೆ ಈ ಥರ ಪಾಟಲ್ಗಳು ಮಾತ್ರ ನಾವು ಮುಚ್ಚಲ್ಲ. ₹1 ಇನ್ವೆಸ್ಟ್ ಮಾಡಲ್ಲ. ಫುಟ್ಪಾತ್ ಕೊಡಲ್ಲ. ಜಯನಗರ್ 4 ಬ್ಲಾಕು ಎಂಥ ಏರಿಯಾ, ಫುಟ್ಪಾತ್ ಕಿತ್ತು ಬಿಸಾಕವ್ರೆ, ಹಂಗೆ ಬಿದ್ದೈತೆ ಎಷ್ಟೊಂದು ತಿಂಗಳುಗಳಿಂದ. ನೋಡ್ರಿ, ಹಳ್ಳ ದಿನಲ್ಲಿ ಬಿದ್ದು ಹೊಡೆದ್ಕೊಂಡು ಸಾಯ್ರಿ, ಬೆನ್ನು ಮುರ್ಕೊಂಡು ಸತ್ತೋಗ್ರಿ, ನಾವು ಕೇಳಲ್ಲ. ಓಕೆ, ಇದು ಮಾಮೂಲಿ. ಯಾವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಇದೇ ಥರ ಎಲ್ಲ ರೀಲ್ಸ್ ಹಾಕ್ತಾ ಇರ್ತೀನಿ. ಇವಾಗ ಬ್ಯಾಕ್ ಟು ದ ಟಾಪಿಕ್. ಟ್ರಾಂಪ್ ಸ್ಪೀಡ್ 400 ಗುರು ಗಾಡಿ ರೆಕಮೆಂಡ್ ಮಾಡ್ತೀಯ ಬೇರೆಯವ್ರಿಗೆ. ನಿನ್ನ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದು ತುಂಬ ಜನ ಕೇಳಿದ್ಕೆ ಇವಾಗ ಇದ್ರ ಬಗ್ಗೆ ಮಾತಾಡೋಣ. ಎಷ್ಟು ಕಿಲೋಮೀಟ್ರ್ ಓಡಿದೆ ಗೊತ್ತಾ ಗಾಡಿ? 5,374. 5,000 ಗಾಡಿ ಏನು ಓಡಿಸಿದ್ದೀನಿ. ಫುಲ್ಲಿ ಸ್ಯಾಟಿಸ್ಫೈಡ್. ಸರ್ವೀಸೂ ಸ್ಯಾಟಿಸ್ಫೈಡ್, ಗಾಡಿ ಓಡಿಸೋದು ಯೂಸಬಿಲಿಟಿನೂ ಫುಲ್ಲಿ ಸ್ಯಾಟಿಸ್ಫೈಡ್. ಟೋಟಲಿ ಪೈಸಾ ವಸೂಲ್ ಗಾಡಿ ಇದು ಗುರು. ಓಪನಿಂಗ್ ಸ್ಟೇಟ್ಮೆಂಟೇ ಅದನ್ನು ಮಾಡ್ತಾ ಇದ್ದೀನಿ. ನಾನು ಗಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಬಯಾಸ್ ಮೇಲೆ ಹೇಳ್ತಾ ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ಅಷ್ಟು ಖುಷಿಯಾಗಿದೆ. ಫಸ್ಟ್ ಟೈಮು 400cc ಸೆಗ್ಮೆಂಟಲ್ಲಿ ಗಾಡಿ ತೊಗೊಂಡು ಅಷ್ಟು ಖುಷಿಯಾಗಿರೋದು. ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಇದ್ರದ್ದು ಮೈಲೇಜು ನಾನು ಇನ್ನೂ ಪ್ರಾಪರಾಗಿ ಚೆಕ್ ಮಾಡಿಲ್ಲ. ಮೈಲೇಜ್ ಸ್ವಲ್ಪ ಕಮ್ಮಿನೇ ಅಂದ್ಕೊಳ್ರೆ. ಮೈಲೇಜು ನನ್ನ ಪ್ರಕಾರ ನಂದು ಅಡ್ವೆಂಚರ್ KTM ಅಡ್ವೆಂಚರ್ 390 ಇತ್ತಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಅನಿಸ್ತು ನನಗೆ ಮೈಲೇಜು. ಅದಾದಮೇಲೆ ಯೂಸಬಿಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ, ಈ ಗಾಡಿ ತುಂಬ ಫ್ರೆಂಡ್ಲಿ ಗುರು, ಯೂಸರ್ ಫ್ರೆಂಡ್ಲಿ. ಅಂದರೆ ವೆಯ್ಟ್ ಕಮ್ಮಿ. ಇವಾಗ ಪ್ರೈಸ್ ರೇಂಜ್ ಕಂಪೇರ್ ಮಾಡಿದ್ರು ಡ್ಯೂಕ್ 390, ಸ್ಪೀಡ್ 400, ಎಪ್ರಿಲಿಯಾ 2 457 ಎಲ್ಲ ನೇಕೆಡ್ ಇದೆ. ಇದೊಂದು ಸ್ವಲ್ಪ ಕ್ಲಾಸಿಕ್ ಟಚ್ ಇದೆ ಸ್ಪೀಡ್ 400ಅಲ್ಲಿ. ಅದು ಆ್ಯಕ್ಚುಯಲ್ ನೇಕೆಡ್ ಅಲ್ಲ ಅಂದ್ರೂ ಕಂಪೇರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ಬಂದ್ಬಿಟ್ಟು ಆನ್ ರೋಡು 3.16, ಇದು 3.78. ಆಲ್ಮೋಸ್ಟ್ 60,000 ಡಿಫ್ರೆನ್ಸ್ ಇದೆ ಡ್ಯೂಕ್ 390ಗೂ ಇದಕ್ಕೂ. 2 ಅಂತೂ ಕೇಳಬೇಡಿ, ಅದು ಕ್ಲೋಸ್ ಟು 5 lakh ಇದೆ. ಮತ್ತೆ ಪವರ್ ವೈಸು 2 390 ಡ್ಯೂಕ್ ಎಲ್ಲ ಆಲ್ಮೋಸ್ಟ್ 47-46 ಅಲ್ಲಿ ಇದೆ, ಇದು 14 ಇದು ಫ್ಯೂಯಲ್ ಕೆಪಾಸಿಟಿ ಬರೀ 13. KTM ಡ್ಯೂಕ್ 390 15, 2 12.7. ಇದು ಮತ್ತೆ 2 ಆಲ್ಮೋಸ್ಟ್ ಸೇಮ್ ಇದೆ. ವೆಯ್ಟ್ ಅಂತ ಬಂತು ಅಂದ್ರೆ 2 ಇದು ಆಲ್ಮೋಸ್ಟ್ ಸೇಮು. ಡ್ಯೂಕ್ ಇದಕ್ಕಿಂತ ಒಂದು 8 kg ಹತ್ತಿರ ಕಮ್ಮಿ ಇದೆ. ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ. ನನಗೆ ಇದ್ರಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ ವೆಯ್ಟ್ಗಳು. ಸಿಟಿನಲ್ಲಿ ಓಡಾಡೋದಕ್ಕೆ ತುಂಬ ತೂಕ ಇರಬಾರ್ದು. ಗಾಡಿ ಹೇಗಂದ್ರೆ ಆಗ ಎಳ್ಕೊಳೋಕ್ಕೆ ಈಸಿ ಇರಬೇಕು, ಪಾರ್ಕಿಂಗಲ್ಲಿ ಹಾಕಿದ್ರೆ ಎಳೆಯೋದಕ್ಕೆ ಈಸಿ ಇರಬೇಕು, ತೂಕ ಇರಬಾರ್ದು. ಅವಾಗಲೇ ಸಿಟಿನಲ್ಲಿ ಓಡಿಸೋದಕ್ಕೆ ಮಜಾ. ಇದು ದಿ ಬೆಸ್ಟ್ ಕಮ್ಯೂಟರ್ ಮೋಟರ್ ಸೈಕಲ್ ನನ್ನ ಪ್ರಕಾರ. ದಿ ಬೆಸ್ಟ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪವರ್ ಲ್ಯಾಗ್ ಅಂತಲೂ ಅನ್ಸಲ್ಲ, ಪವರ್ ಡೆಲಿವರಿನೂ ಪ್ರೋಗ್ರೆಸಿವ್ ಆಗಿದೆ, ಮತ್ತು ಲೋ ಆ್ಯಂಡ್ ಟಾರ್ಕ್. ಸಿಟಿನಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದ್ದರೆ, ಇಲ್ಲಿ ನೋಡಿರಿ 4th ಗೇರಲ್ಲಿದ್ದೀನಿ, ಸ್ಪೀಡ್ ನೋಡಿರಿ ಇಲ್ಲಿ 25 ಆರಾಮಾಗಿ ಮೂವ್ ಆಗ್ತಿದೆ. ಈ ಲೋ ಆ್ಯಂಡ್ ಟಾರ್ಕು ನನ್ನ KTM ಅಡ್ವೆಂಚರ್ 390 ತುಂಬ ಮಿಸ್ ಮಾಡ್ಕೊತಾ ಇದೆ. ಇದರಲ್ಲಿ ನೋಡಿ 25ನಲ್ಲೂ 4th ಗೇರ್ನಲ್ಲಿ ಆರಾಮಾಗಿ ಹೋಗೋದು ಗಾಡಿ. ಇನ್ನೂ ಕಮ್ಮಿ ಮಾಡ್ಕೊಳ್ಳೋಣ ಸ್ಪೀಡು, 25ಇಂದ 20ಗೆ ಬರಲಿ. ನೋಡಿ ಇವಾಗಲೂ ನಾಕ್ ಆಗ್ತಾಯಿಲ್ಲ. ಇದೇ ಬ್ಯೂಟಿ ಈ ಗಾಡಿದು. ಮತ್ತು ಬೇಕಾದಾಗ ಪವರ್ ಬ್ಯಾಂಡ್ ಹಂಗೆ ಓಪನ್ ಆಗುತ್ತೆ ನೋಡಿ, ಹೆಂಗೆ ಪವರ್ ಬ್ಯಾಂಡ್ ಓಪನ್ ಆಗುತ್ತೆ. ಇದು ಬೇಕು ಆ್ಯಕ್ಚುಲಿ ಸಿಟಿಲಿ ಓಡಾಡೋದಕ್ಕೆ. ಅದ್ರ ಜೊತೆಗೆ ಸೀಟಿಂಗ್ ಕಂಫರ್ಟ್ ಇದೆಯಲ್ಲ, ಸಖತ್ ಕಂಫರ್ಟ್ ಇದೆ ಗುರು. ಸೀಟಲ್ಲಿ ಸಖತ್ ಕುಷನಿಂಗ್ ಕೊಟ್ಟಿದ್ದಾರೆ. ಆರಾಮಾಗಿ ಡೇ ಲಾಂಗ್ ಕುತ್ಕೊಬೋದು. ಟ್ರಾಫಿಕಲ್ಲಿ ಕುತ್ಕೊಂಡ್ರೆ ಬೇಜಾರಾಗಲ್ಲ. ಎಲ್ಲದಕ್ಕಿಂತ ಮೇನ್ ಏನಂದರೆ, ಕುಳ್ಳ ಇರೋರ್ಗು ಈ ಗಾಡಿ ಆರಾಮು. ಇಲ್ಲಿ ನೋಡ್ರಿ, ಆರಾಮಾಗಿ ಪ್ಲಾಂಟೆಡ್ ಆಗಿಡ್ಬೋದು ಕಾಲನ್ನ. ಮಂಡಿ ಇನ್ನೂ ಬೆಂಡಾಗೇ ಇದೆ ನೋಡಿ. 3rd ಗೇರ್ನಲ್ಲಿ ಮೂವ್ ಆಗ್ಬಿಟ್ಟೆ ಗಾಡಿ, ಏನೂ ತೊಂದರೆ ಆಗಿಲ್ಲ. ಮತ್ತು ಇದು ಆ್ಯಕ್ಚುಲಿ ನೋಡಿ ಕರ್ವ್ಸ್ನಲ್ಲೂ ಸಖತ್ತಾಗಿ ಹೋಗುತ್ತೆ ಈ ಗಾಡಿ, ಮಜಾ ಇದೆ. ಸಸ್ಪೆನ್ಷನ್ ಸೆಟಪ್ಪು ಫ್ರಂಟು ಮತ್ತು ರೇರು ಟ್ರಾಫಿಕಲ್ಲಿ ಓಡೋದಕ್ಕೆ. ಪಾಟೋಲ್ಸಲ್ಲಿ ಅಕಸ್ಮಾತ್ ಹೇಳಿದ್ರೆ ಎತ್ತಿ ಕುಕ್ಕಲ್ಲ, ನಮಗೆ ಲೋಯರ್ ಬ್ಯಾಕ್ ಒದೆ ತಿನ್ನಲ್ಲ. ಚೆನ್ನಾಗಿದೆ ಆ ಸೆಟಪ್ಪು. ಸ್ಟಾಕ್ ಸೆಟಪ್ಪೇ ಸಾಕು ನನಗೆ. ಇದರಲ್ಲಿ ನಾನು ಇನ್ನೂ ಲಾಂಗ್ ರೈಡ್ ಯಾವುದೂ ಮಾಡಿಲ್ಲ. ಒಂದು 70-80 ಕಿಲೋಮೀಟರ್ ಹೋಗಿ ಬಂದಿರ್ಬೋದು ಆ ಕಡೆ ಈ ಕಡೆ. ಹೈವೇನಲ್ಲೂ ಒಂದು ಸ್ವಲ್ಪ ಓಡಿಸಿದ್ದೀನಿ. ಹೈವೇನಲ್ಲೂ ಏನು ಬೋರಿಂಗ್ ಇಲ್ಲ ಗುರು, ಆರಾಮಾಗಿ ಹೋಗುತ್ತೆ ಗಾಡಿ. ಮತ್ತು ಸ್ಟೆಬಿಲಿಟಿ ಅಂತ ಬಂತು ಅಂದರೆ ಆರಾಮಾಗಿ ಸ್ಟೇಬಲ್ ಆಗಿದೆ ಗಾಡಿ. ವೈಬ್ರೇಷನ್ ಅದು ಇದು ನನಗೆ ಏನಂತೇನು ವೈಬ್ರೇಷನ್ ಏನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಗುರು. ಮಳೆ ಸ್ಟಾರ್ಟ್ ಆಯಿತು, ತುಂತುರು ಮಳೆ. ಇವಾಗ ಬಾರ್ಸುತ್ತೆ ಇಷ್ಟರಲ್ಲೇ. ಅದರೊಳಗಡೆ ಯಾವ್ದಾರು ಶೆಡ್ ಸಿಗೋ ಶೆಡ್ಡಲ್ಲಿ ಗಾಡಿ ಹಾಕೊಂಬೋಣ ಬನ್ನಿರಿ.
ಜೋರೇ ಆಯ್ತಲ್ಲಪ್ಪ ಮಳೆ. ಶೆಟ್ ನೋಡಿ, ಇದೇ ಅಡ್ವಾಂಟೇಜ್ ಅವಲೇ ಹೇಳಿದ್ನಲ್ಲ, ಇವಾಗ ಗೋಪುರ ಆಗಿದೆ, ತೆಗ್ ಜೋಬಲ್ಲಿ ಇಟ್ಕೊಬೇಕಾಗಿತ್ತು. ಇವಾಗ ಈ ಕ್ಯಾಮ್ರಾ ಅಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀನಿ, ನೋ ಪ್ರಾಬ್ಲಮ್. ಮಳೆ ಬರಲಿ ಗಾಳಿ ಬರಲಿ ಏನು ಪ್ರಾಬ್ಲಮ್ಮೇ ಇಲ್ಲ, ಜೋರಾಗಿ ಹೊಡಿತೈತೆ ಮಳೆ. ಏನಕ್ಕಂದರೆ ಇದು ಥ್ರೂ ಬ್ಲೂಟೂತ್ ಇಂಟರ್ಕಾಮಿಗೆ ಕನೆಕ್ಟ್ ಆಗಿದೆ, ಅದೇ ಅಡ್ವಾಂಟೇಜ್ ಈ ಕ್ಯಾಮ್ರಾದು. ಮತ್ತು ಕ್ಯಾಮ್ರಾ ವ್ಯೂ ಹೇಗಿದೆ ನೋಡ್ರಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಗೋಪ್ರೋದು ಇದೆಯಲ್ಲ ಸೂಪರ್ ವ್ಯೂ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಇದು ವ್ಯೂ, ಇನ್ನೊಂದು ಸ್ವಲ್ಪ ಕವರೇಜ್ ಕೊಡುತ್ತೆ. ನನಗೆ ವ್ಯೂ ಬಂದು ಗೋಪ್ರೋದೇ ತುಂಬ ಇಷ್ಟ ಆಯಿತು. ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ, ಹಂಗೆ ಇರಬೇಕು. ತುಂಬ ಜಾಸ್ತಿ ಆಗಿಬಿಟ್ರು ಏನೋ ಒಂಥರ ಡಿಸ್ಟಾರ್ಟೆಡ್ ಆಗಿ ಕಾಣುತ್ತೆ, ತುಂಬ ದೂರ ಇದ್ದಾರೆ ಅನಿಸುತ್ತೆ ಅಲ್ಲಿರೋದು. ಹತ್ರ ಬಂದರೆ ಇನ್ನೂ ಹತ್ರ ಬಂದಂಗಿರುತ್ತೆ. ನಿಮ್ಗೆ ಅನಿಸ್ತು ಈ ಕ್ಯಾಮ್ರಾ ವ್ಯೂ ಮತ್ತು ಈ ಕ್ಯಾಮ್ರಾ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ಓಕೆ, ಬ್ಯಾಕ್ ಟು ದ ಟಾಪಿಕ್ ಆಫ್ ಸ್ಪೀಡ್ 400. ನೋಡಿರಿ, ಈ ಥರ ನುಗ್ಗಿಸ್ಕೊಂಡು ಆರಾಮ್ಗೆ ಹೋಗ್ಬೋದು. ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿದೆ, ಸಿಟಿಲಿ ಓಡೋದಕ್ಕೆ ಚೆನ್ನಾಗಿದೆ. ಅಕಸ್ಮಾತ್ ನೀವೇನಾದ್ರು ಆಫ್ ರೋಡ್ಗೆಲ್ಲ ಹೋಗ್ತೀನಿ, ಒಂದು ಸ್ವಲ್ಪ ಕಚಾ ರೋಡಲ್ಲೆಲ್ಲನೂ ಹೊಡಿಬೇಕು ಗಾಡಿ ಅಂದರೆ ಸಸ್ಪೆನ್ಷನ್ ಸಪೋರ್ಟ್ ಮಾಡುತ್ತೆ. ಆದರೆ ನಿಮಗೆ ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಅಂಥ ಜೋರಾಗಿಲ್ಲ. ಒಂದು ಸ್ವಲ್ಪ ರೋಡ್ ಕೆತ್ಬಿಟ್ಟು ಈ ಥರ ಎಲ್ಲ ಮಣ್ಣುಗಳು ಹಾಕಿ ಈ ಥರ ಹಂಪು ಥರ ಮಾಡಿದರೆ ಕೆಳಗಡೆ ಹೊಡಿತದೆ, ಸ್ಕ್ರೇಪ್ ಆಗುತ್ತೆ. ಅದಾದಮೇಲೆ ಬ್ರೇಕಿಂಗು ಚೆನ್ನಾಗಿದೆ, ಆದರೆ ಇನ್ನೂ ಬೆಟರ್ ಮಾಡ್ಬೋದು. ಬೆಟರ್ ಮಾಡಿದ್ರೆ ಇನ್ನೂ ಮಸ್ತಾಗಿರುತ್ತೆ ಬ್ರೇಕಿಂಗು. ಇವಾಗ ಇರೋದು ಓಕೆ. ಟೈರ್ಸು ಚೆನ್ನಾಗಿದೆ. ಒಂದು ಸೆಕೆಂಡ್ ನಿಲ್ಲಿಸ್ಬಿಟ್ಟು ತೋರಿಸಿ ನಿಂತಿಡ್ರಿ ಯಾವ್ದು ಟೈರ್ ಅಂತ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಟೈರ್ ಬಂದು ಯಾವುದೋ MRF ಸ್ಟೀಲ್ ಅಂತ ಇದೆ. ಪ್ಯಾಟ್ರನ್ ಚೆನ್ನಾಗಿದೆ, ಎಲ್ಲೂ ನನಗೆ ಕಾನ್ಫಿಡೆನ್ಸ್ ಕಮ್ಮಿ ಅನಿಸಿಲ್ಲ. ಇರೋದ್ರಲ್ಲಿ ಮ್ಯಾನೇಜ್ ಆಗ್ತಿದೆ. 150 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಗಲೀಜಾಗಿ ಹೋಗಿದೆ ಗುರು ಗಾಡಿ, ತುಂಬ ಏನು ಮಾಡಲಿ, ಎಲ್ಲ ಕ್ಲೀನ್ ಮಾಡಿಲ್ಲ, ಗಲೀಜಾಗಿ ಗಬ್ಬೆದೋಗೈತೆ. ಒಂದಷ್ಟು ಆಕ್ಸೆಸರೀಸ್ ಹಾಕಿದ್ದೀನಿ ಗಾಡಿನಲ್ಲಿ. ನೋಡಿರಿ, ಇದನ್ನು ಹಾಕಿಸ್ದೆ. ಇದೆಷ್ಟು ಆಯ್ತು ಮರ್ತೋಗ್ಬಿಟ್ಟಿದ್ದೀನಿ. ಈ ಟ್ರಯಾಂಪ್ ಅವ್ರದೇ ಒರಿಜಿನಲ್ ಆಕ್ಸೆಸರಿ ಇದು, ಥರ್ಡ್ ಪಾರ್ಟಿ ಅಲ್ಲ. ಇದು ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಟ್ರಿಪ್ ಏನಾರು ಹೋದರೆ ಬ್ಯಾಗ್ ಹಾಕೊಂಡು ಮೌಂಟ್ ಮಾಡ್ಕೊಳೋದಕ್ಕೆ ಚೆನ್ನಾಗಿದೆ ಇದು. ಅದ್ರ ಜೊತೆ ಈ ಮಿರರ್ಸ್ ಹಾಕ್ಸ್ಕೊಂಡೆ ನಾನು. ಇದ್ರದ್ದು ಡೌನ್ ಗ್ರೇಡೆಡ್ ವರ್ಷನ್ ಇದೆಯಲ್ಲ, ಅದು T4 ಅಂತ, ಸ್ಪೀಡ್ T4 ಅದ್ರದ್ದು ಮಿರರ್ ಇದೆ. ಆ್ಯಕ್ಚುಲಿ ಇದೇ ಮಿರರು ನಿಮಗೆ ಸ್ಕ್ರಾಮ್ಲರ್ 400XL ಬರುತ್ತೆ. ಈ ಮಿರರ್ ಏನಕ್ಕೆ ಹಾಕ್ಸ್ತೆ ಅಂದರೆ, ಈ ಬಾರ್ ಎಂಡ್ ಮಿರರ್ ಗುರು ನನಗೆ ಕಂಫರ್ಟಬಲ್ ಇಲ್ಲ. ಆ ಬಾರ್ ಎಂಡ್ ಮಿರರು ಕೈ ಅಡ್ಡ ಬರೋದು, ಆಮೇಲೆ ಅದು ಇಲ್ಲಿರುತ್ತಲ್ಲ, ಒಬ್ರು ಯಾರೋ ತಾತ ಅಜ್ಜಿ ಹೋಗ್ತಾ ಇದ್ರು ಆ್ಯಕ್ಟಿವನಲ್ಲಿ, ಅವ್ರದ್ದು ಅಜ್ಜಿ ಬ್ಯಾಗ್ ಹಾಕ್ಕೊಂಡಿತ್ತು, ಆ ಬ್ಯಾಗು ಆ ಮಿರರ್ ಒಳಗೆ ಸಿಗಾಕೊಂಡ್ಬಿಡ್ತು. ಅದಕ್ಕೆ ಆ ಮಿರರ್ ತೆಗೆಸ್ಬಿಟ್ಟು ಇದನ್ನು ಹಾಕ್ಸ್ದೆ. ಇದೊಂದು 2000 ಎಷ್ಟು ಮರ್ತೋಗ್ಬಿಟ್ಟಿದ್ದೀನಿ. ಅದು ಬಿಟ್ಟರೆ ಇದೊಂದು ಇಟ್ಕೊಂಡಿದ್ದು, ಇದು ಹೆಲ್ಮೆಟ್ ಹಾಕ್ಕೊಳೋದಕ್ಕೆ. ಅದಾದ್ಮೇಲ್ಗಡೆ ಇದೊಂದು ಗಾಡಿನಲ್ಲೇ ಇತ್ತು ಗುರು, ಇದೇನಂತಾರೆ ಇದು ರೇಡಿಯೇಟರ್ ಗಾರ್ಡು. ಆಮೇಲೆ ಹೇಳ್ದಂಗೆ ನೋಡಿರಿ, ಇದು ಬಂದುಬಿಟ್ಟು ಕೂಲೆಂಟ್ ರಿಸರ್ವಾಯರ್ ಅದು ಅಲ್ಲಿ ಇದೆಯಲ್ಲ, ಅದು ವೈಟ್ ಕಲರು. ಅದೇನಾಗುತ್ತೆ ಅಂದರೆ ಜೋರಾಗಿ ಏನೋ ಹೊಡೆದ್ರೆ ಪ್ರಾಬಬ್ಲಿ ಅದು ಹೊಡೆಗಿರ್ದು ಹೋಗೋ ಚಾನ್ಸಸ್ಸು ಇರುತ್ತೆ, ಹೇಳೋಕ್ಕಾಗಲ್ಲ. ಸೋಫಾರು ಮಳೆಯೆಲ್ಲ ತುಂಬ ನೆಂದಿದೆ, ಎಲ್ಲೂ ರಸ್ಟಿಂಗು ಆ ಥರ ಏನೂ ಪ್ರಾಬ್ಲಮ್ ಬಂದಿಲ್ಲ ನನಗೆ. ಮತ್ತು ಮೇಜರ್ ಕಂಪ್ಲೇಂಟ್ಸು ಏನೂ ಇಲ್ಲ. ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ಕಂಪ್ಲೇಂಟ್ ಇತ್ತು, ಅದೇನಂದರೆ ಏನೋ ಒಂದು ಎರರ್ ಬರ್ತಾ ಇತ್ತು ಇಲ್ಲಿ, ಇಂಜಿನ್ ಚೆಕ್ ಲೈಟ್ ಟೈಪು. ಆಮೇಲೆ ಗುಡ್ರು ಅಂತ ಗಾಡಿ ಸರಿಯಾಗಿ ಹೋಗ್ತಾ ಇರಲ್ಲ ಮುಂದೆ. ಒಂದು 2-3 ಸಲ ಆನ್ ಆಫ್ ಮಾಡಿದಾಗ ಹೋಗ್ತಾ ಇತ್ತು. ಇದೊಂಥರ ಪೆಕ್ಯುಲಿಯರ್ ಆಗಿತ್ತು ಈ ಕಂಪ್ಲೇಂಟು. ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ. ಆಮೇಲೆ ಅವರು ಬನ್ನಿ ಸರ್ ಎತ್ಕೊಂಬನ್ನಿ, ಒಂದು ಸ್ವಲ್ಪ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂದರು. ಮಾಡಿಕೊಟ್ರು ಸಾಫ್ಟ್ವೇರ್ ಅಪ್ಡೇಟು, ಹಂಗೆ ಸರಿ ಹೊಟ್ಟೋಯ್ತು. ಏನು ಅದಾದ್ಮೇಲೆ ಒಂದೇ ಪ್ರಾಬ್ಲಮ್, ಅಷ್ಟು ಪ್ರಾಬ್ಲಮ್ ಅಂತಲ್ಲ, ಅದೊಂದು ಚಿಕ್ಕ ಮೈನರ್ ಇಶ್ಯೂ, ಅದು ಹಂಗೆ ರಿಸಾಲ್ವ್ ಆಗೋಯ್ತು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ ತಕ್ಷಣ. ಅದು ಬಿಟ್ಟರೆ ಇನ್ನು ಯಾವ ಪ್ರಾಬ್ಲಮ್ ಇಲ್ಲ. ಮೊನ್ನೆ ತೊಗೊಂಡೋಗಿದೆ ಗಾಡಿ ಸರ್ವಿಸ್ ಸೆಂಟ್ರಿಗೆ, ಏನಕ್ಕಂದರೆ ಸುಮ್ಮನೆ ಒಂದು ಜನರಲ್ ಚೆಕಪ್ ಮಾಡಿಸೋದಕ್ಕೆ, ಒಂದು ಸ್ವಲ್ಪ ಎಲ್ಲ ಬ್ರೇಕ್ ಪ್ಯಾಡ್ಸ್ ಎಲ್ಲ ಕ್ಲೀನ್ ಮಾಡಿಸೋದಕ್ಕೆ ಎಲ್ಲ ಮಾಡಿದ್ರು. ಒಂದು 100 ml ಇಂಜಿನ್ ಟಾಪಪ್ ಮಾಡಿದ್ರು ಅಷ್ಟೇ. 5000 ಓಡಿದ್ರು, ಒಂದು 100 ml ಇಂಜಿನ್ ಕಮ್ಮಿ ಆಗಿದೆ ಇಂಜಿನ್ ಆಯಿಲು. ಅದನ್ನು ಟಾಪಪ್ ಮಾಡಿ ಬ್ರೇಕ್ ಪ್ಯಾಡ್ಸ್ ಎಲ್ಲನೂ ಕ್ಲೀನ್ ಮಾಡಿ, ಒಂದು ಜನರಲ್ ಚೆಕಪ್ ಮಾಡಿ, ಒಂದು ಪ್ರಾಪರ್ ವಾಷಿಂಗ್ ಮಾಡಿಸ್ದೆ. ಲ್ಯೂಬ್ ಅವ್ರ ಕೈಲಿ ಮಾಡಿಸಲ್ಲ, ನಾನು ಯಾವ ಸರ್ವಿಸ್ ಸೆಂಟರ್ ಕೈಲೂ ಲೂಬ್ ಮಾಡಿಸಲ್ಲ. ಅವ್ರು ಹಾಕೋ ಲ್ಯೂಬು ನಿಮ್ಮ ಪ್ಯಾಂಟು ಶೂಸು ಗಾಡಿ ಮೇಲ್ಗಡೆ ಅಲ್ಲಿ ಇಲ್ಲಿ ಎಲ್ಲ ಹಿಡಿದು ಬಿಡುತ್ತೆ ಟೈರ್ ಮೇಲೆಲ್ಲ. ಅದಕ್ಕೆ ನಾನು ಆ ಲ್ಯೂಬ್ ಹಾಕ್ಸೋಕೆ ಹೋಗಲ್ಲ. ನಾನು ಪುಟೋನ್ ಇಲ್ದ ಅವ್ರದೇ ಒಂದು ಒಳ್ಳೆ ವ್ಯಾಕ್ಸ್ ಲ್ಯೂಬ್ ತೊಗೊಬಂದು ಹಾಕೊಳ್ತೀನಿ. ಆಮೇಲೆ ಬ್ಯಾಕ್ ಟು ಸರ್ವಿಸು, ಆ ಸರ್ವಿಸ್ ಅಷ್ಟು ಮಾಡಿಸಿದ್ನಲ್ಲ ಜನರಲ್ ಚೆಕಪ್ ಅದೆಲ್ಲ, ಅದಕ್ಕೆ 1,500 ಹತ್ರ ಏನೋ ಆಯಿತು. ಅಂದರೆ ಮೇಂಟೆನೆನ್ಸ್ ಎಕ್ಸ್ಪೆನ್ಸಿವ್ ಇಲ್ಲ. ಪವರ್ ತುಂಬ ಚೆನ್ನಾಗಿದೆ, ಪಂಚ್ ಚೆನ್ನಾಗಿದೆ, ತುಂಬ ಕಮ್ಮಿ ರೇಟ್ಗೆ ಒಂದೊಳ್ಳೆ ಪ್ಯಾಕೇಜ್ ಇದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಟೂರಿಂಗ್ ನಾನು ಇನ್ನೂ ಮಾಡಿಲ್ಲ. ಟೂರಿಂಗ್ ಮಾಡಿದಾಗ ಅದ್ರ ಮೇಲ್ಗಡೆ ಒಂದು ಸಪರೇಟಾಗಿ ವಿಡಿಯೋ ಮಾಡ್ತೀನಿ ಬೇಕಿದ್ರೆ. ನನ್ನ ಪ್ರಕಾರ ಟೂರಿಂಗ್ ಆರಾಮಾಗಿ ಮಾಡ್ಬೋದು. ಇದರಲ್ಲೂ ತುಂಬ ಕಾಂಪ್ಯಾಕ್ಟಾಗಿ ಚಿಕ್ಕದಾಗಿದೆ. ಸ್ಕ್ರಾಮ್ಲರ್ 400X ಓಡಿಸ್ತೇನೆ ನಾನು. ನನಗೆಲ್ಲ ಒಂದು ಕಡೆ ಸ್ಕ್ರಾಮ್ಲರ್ 400X ನನಗೆ ಅಷ್ಟು ಕಂಫರ್ಟ್ ಅನ್ನಿಸ್ತಿಲ್ಲ ಸಿಟಿ ರೈಡ್ಸ್ಗೆಲ್ಲ. ಆಮೇಲೆ ಸಡನ್ನಾಗಿ ಒಂದು ಸ್ವಲ್ಪ ಸ್ಪೀಡಲ್ಲಿದ್ದ ಗಾಡಿ ಈ ಥರ ಎಳೆಯೋದಕ್ಕೆ ಒಂದು ಸ್ವಲ್ಪ ಓವರ್ಟೇಕ್ ಮಾಡಬೇಕಾದ್ರೆ ಅದು ನನಗೆ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ. ಅದೊಂಥರ ಒಂದು ಯೂನಿಟ್ ಥರ ಹಂಗೆ ಹಿಂಗೆ ಹೋಗುತ್ತೆ. ಎಲ್ಲ ಒಂದು ಕಡೆ ನನಗೆ ಅದು ಓಕೆ, ಅದು ಆಫ್ ರೋಡಿಗೆ ಚೆನ್ನಾಗಿರುತ್ತೆ, ಕಚ್ಚಾ ರೋಡಿಗೆ ಚೆನ್ನಾಗಿರುತ್ತೆ. ಆದರೆ ಪ್ರಾಪರ್ ಎಲ್ಲ ರೋಡ್ಸ್ಗೂ ಅದು ಅಷ್ಟು ಸೂಟಬಲ್ ಅಲ್ಲ ಅಂತ ನನಗನ್ನಿಸ್ತು. ಮೈ ಓನ್ ಪರ್ಸನಲ್ ಒಪಿನಿಯನ್ ಅದು. ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದು. ಇವಾಗ ಇದ್ರ ಮೇಲ್ಗಡೆ ಒಂದು ಸಣ್ಣ ಪುಟ್ಟ ಅಪ್ಗ್ರೇಡ್ ಏನೋ ಮಾಡಿದ್ದಾರೆ. ಅದೇನಂದರೆ, ಒಂದು ಈ ಟೈರ್ ಇದೆಯಲ್ಲ, ಆ ಟೈರ್ದು ಒಂದು ಸ್ವಲ್ಪ ವಿಡ್ತ್ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಮೇಲೆ ಬರುತ್ತೆ. ಆಮೇಲೆ ಬೇರೆ ಬೇರೆ ಕಲರಿಂಗ್ಸ್ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಮೈನರ್ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಈ ಟೈರ್ ಹೋದ್ಮೇಲೆ ಅದೇ ಟೈರ್ ಹಾಕ್ಸ್ಕೊಂತೀನಿ ನಾನು. ಅವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಅದ್ರ ಜೊತೆ ಇನ್ನೊಂದು ಆಕ್ಸಿಡೆಂಟ್ ಹೇಳದೆ ಮಾಡ್ತದೆ, ಈ ಮೌಂಟ್ ಇದು ನಂದು ಅಡ್ವೆಂಚರ್ ತಿನ್ನಂಟಲ್ಲಿ ಇತ್ತಲ್ಲ, ಇದು ರ್ಯಾಮ್ ಮೌಂಟು.
ಇದು ಎನಿ ಟೈಮ್ ಇದ್ದೇ ಇರುತ್ತೆ ಮ್ಯಾಪ್ ಗಿಪ್ ನೋಡ್ಕೊಂಡು ಹೋಗೋದಕ್ಕೆ. ಇದೊಂದು ಹಾಕಿದ್ದೀನಿ ಅಷ್ಟೇ, ಸಿಂಪಲ್ ಆಗಿ 2-3 ಆಕ್ಸೆಸರಿ ಹಾಕೊಂಡು ಜೀವನ ಮಾಡ್ತಾ ಇದ್ದೀನಿ ಈ ಗಾಡಿ ಜೊತೆ. ನನಗಂತೂ ತುಂಬ ಇಷ್ಟ ಆಯ್ತು ಗುರು ಈ ಗಾಡಿ. ಇದರಲ್ಲಿ ಮಿಸ್ಸಿಂಗ್ ಏನು ಅಂತ ಹೇಳಿದ್ರೆ ನನಗನ್ಸೋದು ಕ್ವಿಕ್ ಶಿಫ್ಟರ್ ಇದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇದ್ರಲ್ಲಿ ಕ್ವಿಕ್ ಶಿಫ್ಟರ್ ಇಲ್ಲ, ಅಟ್ಲೀಸ್ಟ್ ಆಕ್ಸೆಸರಿ ಆ ಥರ ಕೊಟ್ಟಿದ್ರೆ ಏಪ್ರಿಲ್ ಕೊಟ್ಟಿದ್ರಲ್ಲ ಆ ಥರ ಚೆನ್ನಾಗಿರ್ತಾ ಇತ್ತು. ಕ್ವಿಕ್ ಶಿಫ್ಟರ್ ಒಂದು ಮಿಸ್ಸಿಂಗ್ ಇದೆ ಇದರಲ್ಲಿ. ಕ್ವಿಕ್ ಶಿಫ್ಟರ್ ಬಿಟ್ಟರೆ ಬ್ರೇಕ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಹಾಕ್ಬೋದಾಯಿತು. ಅದು ಬಿಟ್ಟರೆ ನನಗಿನ್ನೇನು ಎಕ್ಸ್ಟ್ರಾ ಹಾಕಬೇಕು ಅಂತ ಏನು ಅನ್ಸಲ್ಲ. ಹೈವೇನಲ್ಲೂ ಎತ್ಕೊಂಡು ಹೋಗ್ತಾರೆ ಎಷ್ಟೊಂದು ಜನ, ಇದನ್ನು ಆರಾಮಾಗಿ ಟೂರಿಂಗ್ ಮಾಡ್ತಾರೆ. ಬೆಸ್ಟ್ ಬಜೆಟ್ ನೇಕೆಡ್ ಮೋಟರ್ ಸೈಕಲ್ ಇಂದ ಮಾರ್ಕೆಟ್ ನನ್ನ ಪ್ರಕಾರ, ವಿತ್ ಗುಡ್ ಪವರು, ಗುಡ್ ಪರ್ಫಾರ್ಮೆನ್ಸು, ಲೋ ಮೇಂಟೆನೆನ್ಸು, ಆಮೇಲೆ ಟ್ರಸ್ಟ್ ಬ್ರ್ಯಾಂಡು, ಆಮೇಲೆ ಸರ್ವಿಸ್ ಸಪೋರ್ಟ್. ನನಗೆ ಸರ್ವಿಸ್ ಸಪೋರ್ಟ್ ಚೆನ್ನಾಗಿದೆ, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಹೋದಾಗಲೆಲ್ಲ ಪ್ರವೀಣ್ ಬ್ರೋ ಚೆನ್ನಾಗಿ ನನ್ನ ಟ್ರೀಟ್ ಮಾಡ್ತಾರೆ. ಕೇಳಿದಾಗ ಯಾವಾಗ ಬಂದ್ರೂ ಅವರು ಗಾಡಿ ಸರ್ವೀಸು ಅಂದರೆ ಏನಾರು ಒಂದು ಮೈನರ್ ಚೆಕಪ್ ಇದ್ರೂ ಮಾಡಿಕೊಡ್ತಾರೆ, ಫಾಲೋ ಅಪ್ ಮಾಡ್ತಾರೆ ಗಾಡಿ ಹೇಗಿದೆ ಅಂತ. ಜೊತೆಗೆ ಬೆಂಗಳೂರಿನಲ್ಲಂತೂ ಈ ಗಾಡಿ ಸಖತ್ತಾಗಿ ಓಡ್ತೈತೆ ಗುರು, ಸೂಪರ್ ಡೂಪರ್ ಇಟ್ಟು. ಎಲ್ಲೇ ಹೋಗ್ರಿ ಈ ಗಾಡಿ ಕಾಣ್ತಾ ಇರುತ್ತೆ ಎಲ್ಲ ಕಡೆ. ಇದು ಕಾಂಪಿಟೇಷನ್ ಏಪ್ರಿಲ್ 2 ಬಂದಿದೆ. 2 ಎಕ್ಸ್ಪೆನ್ಸಿವ್ ಜಾಸ್ತಿ ಇರೋದ್ರಿಂದ ಗಾಡಿ ಪ್ರೀಮಿಯಂ ಸೆಗ್ಮೆಂಟ್ ಥರ ನೋಡ್ಬಿಡ್ತಾರೆ ಜನ. 5 ಲಕ್ಷ ಕೊಡಬೇಕು ಅಂದರೆ ತುಂಬ ಹಿಂದೆ ಮುಂದೆ ನೋಡ್ತಾರೆ. ಅದು ಇವಾಗ ತಾನೇ ರೀಸೆಂಟಾಗಿ ಲಾಂಚ್ ಆಗಿದೆ, ಅದಷ್ಟು ಕಾಣೋಲ್ಲ ರೋಡ್ಸ್ನಲ್ಲಿ. KTM ಅದು ಬಿಟ್ಟರೆ KTM ಡ್ಯೂಕ್ 390 ಇದೆ. KTM ಡ್ಯೂಕ್ 390 ತುಂಬ ಕಡಿಮೆ ಸಿಟಿಯಲ್ಲಿ ಕಾಣೋದೇ ಇಲ್ಲ. ಪ್ರೀವಿಯಸ್ KTM ಡ್ಯೂಕ್ 390 ತುಂಬ ಜಾಸ್ತಿ ಕಾಣೋದು. ಹೊಸದು ಅಷ್ಟು ಹಿಟ್ ಆಗಲಿಲ್ಲ. ಈ ಥರ ಗಾಡಿ ಬಿಟ್ಟು ಬಜಾಜ್ ಅವರು, ಏನಕ್ಕೆ ಬಜಾಜು, KTM, ಟ್ರ್ಯಾಂಪು ಎಲ್ಲಾನು ಬಜಾಜೇ ಓನ್ ಮಾಡೋದು ಇಂಡಿಯಾದಲ್ಲಿ, ಓಕೆನಾ? ಅವರೆಲ್ಲ ಪಾರ್ಟ್ನರ್ಸು. ಇವಾಗ ಅವರವರಲ್ಲೇ ಕಾಂಪಿಟೇಷನ್. ಇವಾಗ ಈ ಗಾಡಿ ಬಿಟ್ಟು ಇದ್ರ ಜೊತೆಗೆ NS 400 ಬಿಟ್ಟು ಡ್ಯೂಕ್ 390 ಬಿಟ್ಟು NS 400 ಇದಕ್ಕಿಂತ ಸ್ವಲ್ಪ ಕಮ್ಮಿ ರೇಟು, ಅದ್ರ ಮೇಲ್ಗಡೆ ಇದು ಸ್ವಲ್ಪ ಜಾಸ್ತಿ ರೇಟು, ಅದ್ರ ಮೇಲೆ ಡ್ಯೂಕ್ 390 ಇನ್ನೂ ಜಾಸ್ತಿ ರೇಟು. ಅದರಿಂದ ಡ್ಯೂಕ್ 390ನ ಮಾರ್ಕೆಟಲ್ಲಿ ಅವರೇ ಆಲ್ಮೋಸ್ಟ್ ಸೇಲ್ಸ್ನ ಕಿಲ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಆದರೆ ಡ್ಯೂಕ್ 390 ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಮೋಟರ್ ಸೈಕಲ್ಸು. ಅದು ನನಗೆ ಏನಕ್ಕೆ ಅದನ್ನು ತೊಗೊಂಡಿಲ್ಲ ಅಂದರೆ, ನನ್ನ ಹೈಟ್ಗೆ ನನ್ನ ಕ್ರ್ಯಾಂಪ್ ಟ್ಯಾಗ್ ಫೀಲ್ ಆದೆ ನಾನು. ಆ ಸೀಟ್ ಇದೆಯಲ್ಲ, ಹಿಂದೆ ಸೀಟ್ ಮುಂದೆ ತಳ್ದಂಗಿದೆ, ಕಂಫರ್ಟಬಲ್ ಅಂತ ಅಷ್ಟು ಅನಿಸಲಿಲ್ಲ ನನಗೆ, ಸ್ವಲ್ಪ ನನ್ನ ಹೈಟ್ಗೆ. ಅದಕ್ಕೆ ನಾನು ಡ್ಯೂಕ್ 390 ತೊಗೊಳಕ್ಕೆ ಹೋಗಿಲ್ಲ. ಅದ್ರ ಜೊತೆಗೆ KTMದು ಸ್ವಲ್ಪ ಅವಾಗಿನ ಟೈಮ್ನಲ್ಲಿ ಸ್ಟಾಲಿಂಗ್ ಇಶ್ಯೂ ಸ್ವಲ್ಪ ಇತ್ತಲ್ವಾ, ಅದಕ್ಕೋಸ್ಕರನೇ ನಾನು ಅದನ್ನು ತೊಗೊಂಡಿಲ್ಲ. ಆದರೆ ಇದನ್ನು ಫಸ್ಟ್ ಟೈಮ್ ನಾನು ಯಾವ ಟೆಸ್ಟ್ ರೈಡ್ ಮಾಡೋದು ವಿಡಿಯೋ ಮಾಡಿದ್ದೆ, ಅವಾಗಲೇ ಫಿಕ್ಸ್ ಆಗಿದೆ ಇದನ್ನು ತೊಗೊಂಡು ಸರಿ ಇಟ್ಕೋಬೇಕು ಗುರು ಅಂತ. ಅದಕ್ಕೆ ತೊಗೊಂಡು ಇಟ್ಕೊಂಡಿರೋದು. ಇಂಜಿನ್ ರಿಫೈನ್ಮೆಂಟೇ ಆಗಲಿ, ಆಮೇಲೆ ರಿಲಯಬಿಲಿಟಿ 5-6 ಸಾವಿರ ಕಿಲೋಮೀಟರ್ ಓಡಿಸಿ ಹೇಳೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು 20,000 ಮೇಲೆ 30,000 ಮೇಲೆ ಓಡಿಸಿ ಹೇಳಿದ್ರೆ ಅರ್ಥ ಇರುತ್ತೆ. ಸೋಫಾ ಏನು ಓಡಿಸಿದ್ದೀನಿ, ಓನ್ ಮಾಡಿರೋ ಎಕ್ಸ್ಪೀರಿಯನ್ಸು ಸೂಪರ್ ಡೂಪರ್ ಆಗಿದೆ. ಫುಲ್ಲಿ ಸ್ಯಾಟಿಸ್ಫೈಡ್. ಅಟ್ ದಿ ಎಂಡ್ ಆಫ್ ದ ಡೇ ನೀವು ಇದ್ರದ್ದು ಯಾವ್ಯಾವ ಕಾಂಪಿಟೇಷನ್ ಇದೆ ಎಲ್ಲಾನು ಓಡಿಸಿ ಮಾರ್ಕೆಟ್ನಲ್ಲಿ ಯಾವುದು ನಿಮಗೆ ತುಂಬ ಇಷ್ಟ ಆಗುತ್ತೆ, ಕನೆಕ್ಟ್ ಆಗುತ್ತೆ, ಅದ್ರ ಮೇಲೆ ದುಡ್ಡು ಹಾಕಿರಿ. ನಾನು ಹೇಳಿದೆ ಅಂತ ಹೋಗಿ ಬ್ಲೆಂಡ್ ಆಗಿ ತೊಗೊಂಡು ಹೋಗಬೇಡಿ. ಮತ್ತು ರೈಡಿಂಗ್ ಪಾಸ್ಚರು ಈ ಗಾಡಿ ತುಂಬ ಕಂಫರ್ಟಬಲ್ ಆಗಿದೆ ಕಂಪೇರ್ ಟು ಡ್ಯೂಕ್ 390. ಆರಾಮು ನೆಮ್ಮದಿ ಜೀವನ ಇದ್ರ ಮೇಲೆ ಕೂತ್ಕೊಂಡ್ರೆ ಅಂತ ಅನಿಸ್ತು ನನಗೆ. ಅದಕ್ಕೋಸ್ಕರನೇ ಈ ಗಾಡಿ ತೊಗೊಂಡೆ. ಇದೇ ನಂದು ಸ್ಪೀಡ್ 400 ಮೇಲ್ಗಡೆ ಇರೋ ಓನರ್ಶಿಪ್ ರಿವ್ಯೂ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬಾಯ್.